ಹಲೋ ನಮಸ್ತೆ ಎಲ್ರಿಗೂ. ಕೆಲವೊಂದು ಸರಿ ಏನಾಗುತ್ತೆ, ನೀವು ಮುಖವನ್ನು ಎಷ್ಟೇ ಚೆನ್ನಾಗಿ ತೊಳ್ಕೊಳ್ಳಿ, ಎಷ್ಟೇ ಕೇರ್ ತಗೊಳ್ಳಿ ಅಥವಾ ಯಾವುದೇ ಒಳ್ಳೆಯ ಕ್ರೀಮನ್ನು ಹಚ್ಚಿ ನೀವು ಮುಖವನ್ನು ಮುಟ್ಟಿದಾಗ ಸಿಕ್ಕಾಪಟ್ಟೆ ರಫ್ ಅಂತ ಅನಿಸುತ್ತೆ, ಒರಟೊರಟಾಗಿ ಅನಿಸುತ್ತೆ. ಎಸ್ಪೆಷಲಿ ಮೂಗತ್ರ ಇಲ್ಲಿ ಮತ್ತು ಗಲ್ಲದ ಹತ್ರ ಇದೆಯಲ್ವಾ, ತುಂಬ ಸ್ಕಿನ್ ರಫ್ ಇರುತ್ತೆ. ಅದಕ್ಕಿಂತ ಜಾಸ್ತಿಯಾಗಿ ಅಲ್ಲಿ ನಿಮಗೆ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ತುಂಬ ಜಾಸ್ತಿ ಇರುತ್ತೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು? ತುಂಬಾ ಸಿಂಪಲ್. ಇದು ಕೂಡ ಸ್ಕಿನ್ ಕೇರಲ್ಲಿ ತುಂಬಾ ಮುಖ್ಯವಾಗಿರುವಂಥ ಒಂದು ಪಾರ್ಟ್ ಅಂತಲೇ ಹೇಳ್ಬೋದು. ತುಂಬ ಜನ ನಾವು ಏನು ಮಾಡ್ತೀವಿ ಅಂತಂದರೆ, ಮುಖವನ್ನು ಕ್ಲೀನ್ ಮಾಡ್ತೀವಿ, ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡ್ತೀವಿ, ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡ್ತೀವಿ, ಆದರೆ ಸ್ಕಿನ್ನನ್ನು ಸ್ಕ್ರಬ್ ಮಾಡೋದನ್ನು ಮರ್ತು ಬಿಡ್ತೀವಿ. ಯಾಕೆ ಹಾಗಾದರೆ ಈ ಸ್ಕ್ರಬ್ ಅಷ್ಟೊಂದು ಇಂಪಾರ್ಟೆಂಟ್ ಎಲ್ಲದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಇದಕ್ಕಿಂತ ಮುಂಚೆ ನಾನು ಸ್ಕಿನ್ ಕ್ಲೀನಿಂಗ್ ಇರ್ಬೋದು, ಟೋನಿಂಗ್ ಮಾಡೋದಿರ್ಬೋದು, ಮಾಯ್ಶ್ಚರೈಸಿಂಗ್ ಮಾಡೋದಿರ್ಬೋದು, ಸನ್ಸ್ಕ್ರೀನ್ ಮತ್ತು ಅಂಡರ್ ಐ ಡಾರ್ಕ್ ಸರ್ಕಲ್ಗೆ ಎಲ್ಲ ಎಪಿಸೋಡ್ಸನ್ನು ಮಾಡಿದ್ದೇನೆ. ಅಂದರೆ ಪ್ರತಿಯೊಬ್ಬರಿಗೆ ಗೊತ್ತಿರಲೇಬೇಕಾಗಿರುವಂಥ ಬೇಸಿಕ್ ಸ್ಕಿನ್ ಕೇರ್ ರುಟೀನ್ ಏನಿದೆ, ಪ್ರತಿನಿತ್ಯ ನಾವು ಮಾಡಬೇಕಾಗಿರುವಂಥದ್ದನ್ನು ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋಗಳನ್ನು ಕೂಡ ಮಿಸ್ ಮಾಡಿದೆ ನೋಡಿ. ಯಾಕಂತಂದರೆ ನಿಮಗೆ ಖಾಲಿ ಕ್ಲೀನಿಂಗ್ ಹೇಗೆ ಮಾಡೋದು, ಯಾವ ಕ್ಲೆನ್ಸರ್ ಬಳಸೋದು ಅಂತ ಗೊತ್ತಿದ್ರೆ ಸಾಲದು, ಹೇಗೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದು ಅಂತ ಗೊತ್ತಿದ್ರೆ ಸಾಲದು, ಸನ್ಸ್ಕ್ರೀನ್ ಲೋಷನ್ ಯಾವುದು ಹಚ್ಕೋಬೇಕು, ನಮ್ಮ ಮುಖ ಅಷ್ಟು ಚೆನ್ನಾಗಿದ್ರೆ ಸಾಲದು, ಕಣ್ಣು ಕೂಡ ಚೆನ್ನಾಗಿರಬೇಕು ಅಂತಂದರೆ ಅಂಡರ್ ಐ ಡಾರ್ಕ್ ಸರ್ಕಲ್ಗೆ ಏನು ಮನೆ ಇದೆಲ್ಲದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾಕಂತಂದರೆ ಕೆಲವೊಂದು ಬೇಸಿಕ್ ಸ್ಕಿನ್ ಕೇರನ್ನು ನಾವು ರುಟೀನಾಗಿ ಪ್ರತಿದಿನ ಮಾಡ್ತಾ ಇದ್ರೆ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ, ಕಣ್ಣು ಚೆನ್ನಾಗಿರುತ್ತೆ. ಯಾಕಂತಂದರೆ ಮುಖ ಚೆನ್ನಾಗಿದ್ದು ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಇದ್ರೂ ಚೆನ್ನಾಗಿ ಕಾಣಿಸಲ್ಲ, ಮುಖ ಕ್ಲಿಯರ್ ಆಗಿದೆ, ಮೂಗತ್ರ ಇಲ್ಲೆಲ್ಲ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದ್ರೂ ಚೆನ್ನಾಗಿ ಕಾಣಿಸಲ್ಲ. ಸೊ ಟೋಟಲ್ ಆಗಿ ನಮಗೆ ಎಲ್ಲ ಅಂದರೆ ನಮ್ಮ ಸ್ಕಿನ್ ಹೆಲ್ದಿ ಆಗಿರಬೇಕು, ನಾವು ಬ್ಯೂಟಿಫುಲ್ ಆಗಿ ಕಾಣಬೇಕು ಅಂತಂದರೆ ಈ ಒಂದು 5-6 ಸ್ಟೆಪ್ಸ್ ಇದೆ, ಅದು ನೀವು ಪ್ರತಿನಿತ್ಯ ಫಾಲೋ ಮಾಡಲೇಬೇಕು. ಸೊ ಅದರಿಂದನೇ ನಾನು ಮತ್ತೆ ಹೇಳ್ತೇನೆ, ಆ ವಿಡಿಯೋಗಳನ್ನು ಕೂಡ ನೋಡಿ, ಮಿಸ್ ಮಾಡಿದೆ. ಹಾಗೆ ನೀವು ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಸ್ಕಿನ್ ಕೇರ್, ಹೇರ್ ಕೇರ್ ರುಟೀನ್ಸನ್ನು ಅಥವಾ ಟಿಪ್ಸನ್ನು ಈ ವಿಡಿಯೋದಲ್ಲಿ ನಾನು ತುಂಬಾ ರಿಸರ್ಚ್ ಮಾಡಿ ಹಾಕ್ತಾ ಇರ್ತೇನೆ. ಒಳ್ಳೊಳ್ಳೆಯ ಪ್ರಾಡಕ್ಟ್ಸ್ಗಳ ಬಗ್ಗೆ ಕೂಡ ನಾನು ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ. ನಿಮಗೆ ನಾನು ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು. ಇವಾಗ ವಿಷಯಕ್ಕೆ ಬರೋಣ. ಅದೇನು ಅಂತಂದರೆ, ನಾನು ಹೇಳಿದಾಗೆ ನಾವು ಮುಖವನ್ನು ಸ್ಕ್ರಬ್ ಮಾಡಿಲ್ಲದಿದ್ದರೆ ಏನಾಗುತ್ತೆ, ಅಥವಾ ಎಕ್ಸ್ಫೋಲಿಯೇಷನ್ ಅಂತ ಏನು ಹೇಳ್ತಾರೆ ಅದನ್ನು ಮಾಡಿಲ್ಲದಿದ್ದರೆ ಏನಾಗುತ್ತೆ. ಫಾರ್ ಎಕ್ಸಾಂಪಲ್, ಪ್ರತಿದಿನ ನಮ್ಮ ಸ್ಕಿನ್ನಲ್ಲಿ ತುಂಬ ಸೆಲ್ಸ್ ಅಂದರೆ ಸತ್ತು ಹೋಗುತ್ತೆ, ಹೊಸ ಸೆಲ್ಸ್ ಮರು ಹುಟ್ಟುತ್ತೆ. ಈ ಸತ್ತ ಸೆಲ್ಸ್ ಕಂಪ್ಲೀಟಾಗಿ ಸ್ಕಿನ್ನಿಂದ ಹೊರಗಡೆ ಹೋಗಿಲ್ಲದಿದ್ದರೆ ಏನಾಗುತ್ತೆ ಅಂತಂದರೆ ಅದು ಅಲ್ಲೇ ಕೂತು ಸ್ಕಿನ್ ರಫ್ ಆಗುತ್ತೆ. ಇನ್ನೊಂದೇನು ಅಂತಂದರೆ ಅದರಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಕ್ರಿಯೇಟ್ ಆಗಿ ನಿಮ್ಮ ಮುಖದಲ್ಲಿ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಗಳು ಕ್ರಿಯೇಟ್ ಆಗುತ್ತೆ, ಅಂದರೆ ವೈಟ್ ಹೆಡ್ ಉಂಟಾಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಮುಖ ತುಂಬ ಗಲೀಜಾಗಿ ಕಾಣಿಸುತ್ತೆ. ಇನ್ನೊಂದು ಏನು ಅಂತಂದರೆ, ಮುಖ ರಫ್ ಆಗಿದ್ರೆ, ಡೆಡ್ ಸ್ಕಿನ್ ಹೋಗಿಲ್ಲದಿದ್ದರೆ ನೀವು ಯಾವುದೇ ಥರದ ಕ್ರೀಮನ್ನು ಹಚ್ಚಿ ಅದು ನಿಮ್ಮ ಸ್ಕಿನ್ ಡೀಪಾಗಿ ಅಂದರೆ ಒಳಗಡೆ ಇಳಿಯಲ್ಲ, ಆ ಮೇಲ್ಗಡೆನೇ ಇರೋದು. ಆದ್ದರಿಂದ ನಿಮ್ಮ ಸ್ಕಿನ್, ಆ ಡೆಡ್ ಸ್ಕಿನ್ ಏನಿರುತ್ತೆ ಅದು ಹೋಗಲೇಬೇಕು ಮುಖದಿಂದ. ಹಾಗಾದರೆ ಅದನ್ನ ತೆಗೆಯೋದು ಹೇಗೆ? ಅದಕ್ಕೇ ನಾವು ಸ್ಕ್ರಬ್ ಅಥವಾ ಎಕ್ಸ್ಫೋಲಿಯೇಷನ್ ಅಂತ ಹೇಳ್ತೀವಿ. ನೀವು ಬ್ಯೂಟಿ ಪಾರ್ಲರಿಗೆ ಫೇಶಿಯಲ್ ಮಾಡಿಸ್ಲಿಕ್ಕೆ ಎಲ್ಲ ಹೋದರೆ ಅಲ್ಲಿ ಅವರು ಎಕ್ಸ್ಫೋಲಿಯೇಷನ್ ಮಾಡ್ತಾರೆ, ಅಂದರೆ ಸ್ಕ್ರಬ್ ಮಾಡ್ತಾರೆ, ಅಂದರೆ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುವಂಥದ್ದು. ಅದನ್ನು ಮನೆಯಲ್ಲಿ ನಾವು ಸುಲಭವಾಗಿ ಹೇಗೆ ಮಾಡ್ಬೋದು? ತುಂಬಾ ಸಿಂಪಲಾಗಿ ಮಾಡ್ಕೋಬೋದು, ಅದಕ್ಕೆ ಏನು ಜಾಸ್ತಿ ಖರ್ಚಿಲ್ಲ. ಕೆಲವರು ಈ ಕಾಫಿ ಪುಡಿ ಮತ್ತು ಸಕ್ಕರೆನ ಸಜೆಸ್ಟ್ ಮಾಡ್ತಾರೆ, ಆದರೆ ಅದು ಅಷ್ಟೊಂದು ಒಳ್ಳೆಯದಲ್ಲ. ಸ್ಕಿನ್ ತುಂಬ ಕೆಲವೊಂದು ಸೆನ್ಸಿಟಿವ್ ಆಗಿದ್ದರೆ ಅದು ಕೆಲವೊಂದು ಸರಿ ಡ್ಯಾಮೇಜನ್ನು ಉಂಟು ಮಾಡ್ಬೋದು. ಆದ್ದರಿಂದ ತುಂಬ ಮೈಲ್ಡ್ ಆಗಿರುವಂಥದ್ದು, ಎಲ್ಲ ಸ್ಕಿನ್ ಟೈಪ್ಗೂ ಆಗುವಂಥದ್ದು ಓಟ್ ಮೀಲ್ ಅಂತ ಬರುತ್ತೆ, ರೋಲ್ಡ್ ಓಟ್ಸ್ ಅಂತ ಬರುತ್ತೆ, ನಿಮಗೆ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ನೀವು ಯಾವತ್ತೂ ಅಷ್ಟೇ ಉಪ್ಪಿರುವಂಥದ್ದು ಫ್ರೈಡ್ ಓಟ್ಸನ್ನು ಬಳಸಲೇಬೇಡಿ. ರೋಲ್ಡ್ ಓಟ್ಸ್ ಅಂತ ಬರುತ್ತೆ, ನಿಮಗೆ ಅದರ ಲಿಂಕ್ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ನಾನು ಹಾಕಿರ್ತೇನೆ. ಆ ರೋಲ್ಡ್ ಓಟ್ಸನ್ನು 1-2 ಚಮಚ ತಗೊಳ್ಳಿ, ಮಿಕ್ಸಿಯಲ್ಲಿ ಕ್ಲೀನಾಗಿ ಪುಡಿ ಮಾಡ್ಕೊಳ್ಳಿ ನೈಸಾಗಿ. ಅದಕ್ಕೆ ಸ್ವಲ್ಪ ಜೇನುತುಪ್ಪ ಪ್ಯೂರ್ ಆಗಿರುವಂಥದ್ದು, ಹಾಗೆಯೇ ಒಂದು ಸ್ವಲ್ಪ ಮೊಸರನ್ನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡುವಂಥದ್ದು. ಮಿಕ್ಸ್ ಮಾಡಿದಾಗ ಅದು ಪೇಸ್ಟ್ ಥರ ಆಗುತ್ತೆ. ಅದನ್ನು ನೀವು ಮುಖ ಒರೆಸಿ ಆದ ನಂತರ, ಮುಖ ತೊಳೆದು ಮುಖ ಒರೆಸಿ ಆದ ನಂತರ ಹಚ್ಚಿ, ಕ್ಲೀನಾಗಿ ಹಚ್ಚಬೇಕು. ಹಚ್ಚಿ ಆದ ನಂತರ ಒಂದು 30 ಸೆಕೆಂಡಿಂದ 1 ನಿಮಿಷ ಅಷ್ಟೇ, ಜಾಸ್ತಿ ಅಲ್ಲ, 30 ಸೆಕೆಂಡಿಂದ 1 ನಿಮಿಷ ನೀಟಾಗಿ ಸ್ಕ್ರಬ್ ಮಾಡಬೇಕು. ಸ್ಕ್ರಬ್ ಮಾಡುವಾಗ ತಿಕ್ಕಿ ಮಾಡೋದೆಲ್ಲ ಸ್ಕಿನ್ ಸೆಲ್ಸ್ ಡ್ಯಾಮೇಜ್ ಆಗುತ್ತೆ. ಜೆಂಟಲಾಗಿ ಲೈಟಾಗಿ ಸರ್ಕ್ಯುಲರ್ ಮೋಷನಿಂದ ಮಾಡಬೇಕು. ಜಸ್ಟ್ 1 ನಿಮಿಷ ಅಷ್ಟೇ, ಅದಕ್ಕಿಂತ ಜಾಸ್ತಿ ಬೇಡ. ಅದಾದ ನಂತರ ಮುಖವನ್ನು ಕ್ಲೀನಾಗಿರುವಂಥ ನೀರಿಂದ ತೊಳ್ಕೊಂಡ್ಬಿಡಬೇಕು. ಇದೇನು ಮಾಡುತ್ತೆ, ನಿಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ಸ್ ಇದೆಯಲ್ವ, ಅದೆಲ್ಲದನ್ನು ತೆಗೆದು ಹಾಕುತ್ತೆ, ಸ್ಕಿನ್ನನ್ನು ಸಾಫ್ಟಾಗಿ ನೈಸಾಗಿ ಸ್ಮೂತ್ ಆಗೋ ಥರ ಮಾಡುತ್ತೆ. ಅದಾದ ನಂತರ ನೀವು ಲೈಟಾಗಿ ಮುಖವನ್ನು ಒರೆಸ್ಕೊಳ್ಳಿ ಕ್ಲೀನಾಗಿ. ಅದಾದ ನಂತರ ಲೈಟಾಗಿ ನೀವು ಮಾಯ್ಶ್ಚರೈಸರ್ ಅಥವಾ ಟೋನರನ್ನು ಅಪ್ಲೈ ಮಾಡಬೇಕು. ನೀವು ಸ್ಕ್ರಬ್ ಮಾಡಿದಾಗ ಏನಾಗುತ್ತೆ, ಸ್ಕಿನ್ ಸೆಲ್ಸ್ ಅದರ ಪೋರ್ಸ್ ಏನಿರುತ್ತೆ ಅದು ಓಪನ್ ಆಗುತ್ತೆ. ಅದರಿಂದ ಅದು ನಿಮಗೆ ಮಿನಿಮೈಸ್ ಆಗಬೇಕು ಅಂತಂದರೆ ಐದರ್ ನೀವು ಟೋನರ್ ಹಚ್ಕೋಬೇಕು, ಅಭ್ಯಾಸ ಇದ್ದರೆ. ಇಲ್ಲದಿದ್ದರೆ ಲೈಟಾಗಿರುವಂಥ ರೀಕ್ವೆಲ್ ಈ ಥರದ್ದೆಲ್ಲ ಬರುತ್ತಲ್ವ, ಅದು ಮಿನಿಮಲಿಸ್ಟ್ ಅವ್ರದ್ದು ಬರುತ್ತಲ್ವ, ತುಂಬ ಜೆಂಟಲ್ ಆಗಿರುತ್ತೆ. ಅಂಥ ಮಾಯ್ಶ್ಚರೈಸರನ್ನು ನಿಮ್ಮ ಸ್ಕಿನ್ನಿಗೆ ಹಾಕುವಂಥ ನೀವು ಯಾವುದು ಉಪಯೋಗ ಮಾಡ್ತಾಯಿದ್ರೆ ಅದನ್ನು ಬೇಕಾದರೂ ನೀವು ಅಪ್ಲೈ ಮಾಡಿ ಬಿಡ್ಬೋದು.
ಇದು ಸ್ಕಿನ್ನನ್ನು ಸೇಫಾಗಿ ಇರೋ ಥರ ನೋಡ್ಕೊಳ್ಳುತ್ತೆ. ಅದು ಸ್ಕಿನ್ ಸ್ಮೂತ್ ಮತ್ತು ಸಾಫ್ಟ್ ಕೂಡ ಆಗುತ್ತೆ. ಎಷ್ಟು ಸರಿ ಮಾಡ್ಬೋದು, ವಾರಕ್ಕೆ 1 ಅಥವಾ 2 ಸರಿ ಅಷ್ಟೇ. ನೀವು ಸ್ಕಿನ್ ಎಕ್ಸ್ಫೋಲಿಯೇಷನನ್ನು ಪ್ರತಿದಿನ ಮಾಡೋಂಗಿಲ್ಲ, ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ವಾರಕ್ಕೆ 1 ಸರಿ ಅಥವಾ 2 ಸರಿ ಅಷ್ಟೇ ಮಾಡಬೇಕಾಗಿರುವಂಥದ್ದು. ಮತ್ತು ಅದು ಬಿಟ್ಟರೆ ನಿಮ್ಮದು ರೆಗ್ಯುಲರ್ ರುಟೀನ್ ಏನಿರುತ್ತೆ, ದಿನಕ್ಕೆ 2 ಸರಿ ಕ್ಲೀನಾಗಿ ಮುಖವನ್ನು ತೊಳ್ಕೊಳ್ಳುವಂಥದ್ದು, 2 ಸರಿ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡುವಂಥದ್ದು, ಸನ್ಸ್ಕ್ರೀನನ್ನು ಅಪ್ಲೈ ಮಾಡುವಂಥದ್ದು ಡೇ ಟೈಮಲ್ಲಿ, ಇದೆಲ್ಲ ಕಂಪಲ್ಸರಿಯಾಗಿ ಮಾಡಬೇಕು. ಈ ಮನೆಯಲ್ಲಿ ನಮಗೆ ಈ ಸ್ಕ್ರಬ್ ಏನು ಮಾಡೋದಕ್ಕೆ ಇಷ್ಟ ಇಲ್ಲ, ಯಾವುದಾದ್ರೂ ರೆಡಿಮೇಡ್ ಇದೆಯಾ ಅಂತಂದರೆ ಒಂದು ಒಳ್ಳೆಯ ಪ್ರಾಡಕ್ಟ್ ಇದೆ, ಕೆಫೆನ್ ಅವ್ರದ್ದು ಕಾಫಿ ಸ್ಕ್ರಬ್ ಅಂತ ಬರುತ್ತೆ. ಅದ್ರ ಲಿಂಕ್ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಅದನ್ನು ಕೂಡ ನೀವು ತೊಗೊಂಬಂದು ವಾರಕ್ಕೆ 1 ಅಥವಾ 2 ಸರಿ ಹಚ್ಚಿ ಜೆಂಟಲಾಗಿ ಮಸಾಜ್ ಮಾಡಿ ಮುಖವನ್ನು ತೊಳ್ಕೊಬೋದು. ಅದು ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಸೊ ಈ ಥರ ನೀವು ಕರೆಕ್ಟಾಗಿ ಅಂದರೆ ಸ್ಕಿನ್ ಕೇರ್ ಮಾಡಿದರೆ, ಸ್ಕಿನ್ ಕೇರ್ ರುಟೀನನ್ನು ಫಾಲೋ ಮಾಡಿದರೆ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ, ಸೇಫಾಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ. ಸೊ ಎಲ್ಲ ವೀಡಿಯೋಗಳನ್ನು ನೋಡಿ, ನನ್ನ ವೀಡಿಯೋಗಳನ್ನು ಸಪೋರ್ಟ್ ಮಾಡಿ. ಹಾಗೆಯೇ ನೀವು ಮಾತ್ರ ನೋಡೋದು ಬೇರೆಯವ್ರಿಗೂ ಶೇರ್ ಮಾಡಿ. ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ಮತ್ತೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದನ್ನೇ ಆಗಲಿ ಮುಖಕ್ಕೆ ನೀವು ಹಚ್ತಿದ್ದೀರಾ ಅಂತಂದರೆ ಒಂದ್ಸರಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಅದೇ ನಿಮ್ಮ ಮುಖದಲ್ಲಿ ತುಂಬ ಮೊಡವೆಗಳಿದೆ ಅಥವಾ ತುಂಬ ಸೆನ್ಸಿಟಿವ್ ಅಂತಂದರೆ ಇದು ಯಾವುದನ್ನು ಕೂಡ ನೀವು ಪ್ಯಾಚ್ ಟೆಸ್ಟ್ ಮಾಡದೆ ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಯಾಕಂತಂದರೆ ಎಲ್ಲರ ಸ್ಕಿನ್ ಅಂದರೆ ಒಂದೇ ಥರ ಇರಲ್ಲ. ಸೊ ನೀವೊಂದು ಸ್ವಲ್ಪ ಸೇಫಾಗಿ ಇದನ್ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಹಾಗೆಯೇ ನಿಮಗೆ ಏನಾದರೂ ಮಾಹಿತಿ ಗೊತ್ತಿದ್ರೂ ಕೂಡ ಅದನ್ನು ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.